ಸಣ್ಣತನದಲ್ಲಿ ಇರ್ತಕ್ಕಂಥವನಲ್ಲ. ಒಂದು ತಿಂಗಳಲ್ಲಿ ನಾನು ತೀರ್ಮಾನ ಮಾಡಲಿಕ್ಕಾಗಲ್ಲ. ಬಹಳ ಬುದ್ಧಿವಂತಿಕೆಯಿಂದ ಕೆಲವು ತೀರ್ಮಾನಗಳನ್ನ ಮಾಡಬೇಕಾಗ್ತದೆ. ಯಾಕೆಂದರೆ ದೇಶದ ಭಾರತದ ಒಕ್ಕೂಟದ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆಯಲ್ಲಿ 31 ರಾಜ್ಯಗಳಿದ್ದಾವೆ. ಇವತ್ತು 125 ಬ್ರಿಟಿಷ್ನವ್ರ ಕಾಲದಿಗಿಂತ ಮುಂಚೆನೆ ಯಾವೊಂದು ತಮಿಳುನಾಡು ಮತ್ತು ರಾಜ್ಯದ ನೀರಿನ ಹಂಚಿಕೆ ವಿಷಯದಲ್ಲಿ ಈ ಸಂಘರ್ಷ ನಡೀತಾ ಇದೆ. ಈ ಸಂಘರ್ಷಕ್ಕೆ ಹಲವಾರು ರೀತಿಯ ಕೋರ್ಟ್ಗಳ ಆದೇಶ, ಟ್ರಿಬ್ಯುನಲ್ ಆದೇಶಗಳೇನಿದೆ ಅದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಯಾವ ರೀತಿಯಲ್ಲಿ ನನ್ನ ರೈತರನ್ನ ಉಳಿಸಬೇಕಾಗಿದೆ. ದೇವೇಗೌಡರು ಇನ್ನೂ ಬದುಕಿದ್ದಾರೆ. 92 ವರ್ಷದ ದೇವೇಗೌಡರು ಇನ್ನೂ ಬದುಕಿದ್ದಾರೆ. ಈ ದೇಶದಲ್ಲಿ ಯಾರಾದರೂ ಒಬ್ಬರು ನೀರಾವರಿಯ ಬಗ್ಗೆ ಸಂಪೂರ್ಣವಾದಂಥ ಒಂದು ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿದ್ದರೆ, ನಾನು ಕರ್ನಾಟಕ ರಾಜ್ಯ ಹೇಳೋದಿಲ್ಲ, ಈ ದೇಶದಲ್ಲಿದ್ದರೆ ಅದು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಯಾರು ಟೀಕೆ ಮಾಡ್ತಾರೆ ಅವರು ಅರಿಯತಕ್ಕಂಥದ್ದು ಒಳ್ಳೆಯದು. ಬದುಕಿದ್ದಾರೆ ಮುಂದೆ ಇನ್ನೂ ಅವರು ಅವರ ಮಾರ್ಗದರ್ಶನದೊಂದಿಗೆ ಈ ನಿಮ್ಮ ಒಂದು ಆಶೀರ್ವಾದದಿಂದ ನನಗೆ ಏನೋ ಒಂದು ಶಕ್ತಿಯನ್ನು ತುಂಬಿದ್ದೀರಿ. ಜನತಾದಳ ಮುಗಿಸೇ ಇದ್ದೇವೆ. ಜನತಾದಳಕ್ಕೆ ಇನ್ನು ಭವಿಷ್ಯ ಇಲ್ಲ. ಜನತಾದಳದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರುಗಳು ನಮ್ಮನೆಗೆ ಬಂದ್ರಪ್ಪ, ಬನ್ನಿ ಬಾಗಿಲು ತೆಗೆದಿದ್ದೀವಿ ಅಂತ ಹೇಳಿದಂಥವರಿಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ನೀವುಗಳಿದ್ದೀರಿ. ಈ ಪಕ್ಷ ಉಳಿಸ್ಕೊಟ್ಟಿದ್ದೀರಿ. ಈ ಒಂದು ಪಕ್ಷವನ್ನೇನು ಉಳಿಸಿದ್ದೀರಿ. ಇವತ್ತು ಈ ಪಕ್ಷ ಉಳಿದಿದ್ರೆ ನನ್ನ ರೈತರಿಂದ ಉಳಿದಿರ್ತಕ್ಕಂಥ ಪಕ್ಷ ಇದೆ, ನನ್ನ ತಾಯಿಂದ ಉಳಿಸಿರ್ತಕ್ಕಂಥ ಪಕ್ಷ ಇದೆ. ಇದು ರೈತರಿಗೋಸ್ಕರಲೇ ಈ ಒಂದು ಪಕ್ಷ ಈ ರಾಜ್ಯದಲ್ಲಿ ಉಳಿದಿರ್ತಕ್ಕಂಥದ್ದು. ಇದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಂದಿರ್ತಕ್ಕಂಥದ್ದು ರೈತ ಕುಟುಂಬದಲ್ಲೇ ಬಂದಿದ್ದೇವೆ. ಇವತ್ತು ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ರಾಜ್ಯದಲ್ಲಿ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ನನಗೇನು ಕೊಟ್ಟಿದ್ದೀರಿ, ನನ್ನ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳಿಗೆಲ್ಲ. ಇವತ್ತು ನಾನು ಮಂಡ್ಯದಲ್ಲಿ ಚುನಾವಣೆಗೆ ಏನಾದರೂ ನಿಂತಿದ್ರೆ, ನಿಮ್ಮೆಲ್ಲರ ಆರೈಕೆ, ಶುಭ ಆರೈಕೆ ಇವತ್ತು ನನಗೆ ದೊರಕಿದ್ರೆ, ಇದರಲ್ಲಿ ಏನೋ ಒಂದು ಭಗವಂತನ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಾನು ನನ್ನ ಹೃದಯದಲ್ಲಿ ಅರಿತುಕೊಂಡಿದ್ದೇನೆ. ಇಲ್ಲೇ ಇದ್ರೆ ನನಗೆ ಈ ಒಂದು ಸ್ಥಾನಮಾನಗಳು ದೊರಕಿರಲಿಲ್ಲ.